ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಬಂಗುಡೆ ಮೀನು ತಂದಿದ್ದೇವೆ. ಅದರಲ್ಲಿ ಒಂದು 2 ಡಿಸ್ಕೋ ಮೀನಿದೆ, ಅಂದರೆ ಮದಿಮಲ್ ಮೀನು ಅಂತ ಹೇಳ್ತಾರಲ್ಲ ಅದು. ಈಗ ನೋಡಿ, ಅದಕ್ಕೆ ಬೇಕಾ ಸಿಂಪಲಾಗಿ ಏನೂ ಹಾಕಲಿಕ್ಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕಾಳ ಜೀರಿಗೆ, 1 ಚಿಟಿಕೆಯಷ್ಟು ಕಾಳ ಜೀರಿಗೆ ತಗೊಂಡಿದ್ದೇನೆ. ಬಂಗುಡೆ ಅಂತ ಹೇಳಿದರೆ ಕೆಲವರಿಗೆಲ್ಲ ಆಗೋದಿಲ್ಲ, ಅದಕ್ಕೆ ಬೇಕಾಗಿ ನಂಜಿ ಅಲ್ವ ಅದು. ಹಾಗೆ ನೋಡಿ, ಹುಣಸೆ ಹಣ್ಣಿನ ರಸ, ಅರಶಿನ ಹುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಸಿದರೆ ಆಯಿತು. ಬೇರೆ ಅದಕ್ಕೆಲ್ಲ ಏನು ಮಸಾಲೆ, ಗರಂ ಮಸಾಲೆ ಎಲ್ಲ ಏನು ಬೇಡ. ಕೆಲವರ ಕೊತ್ತಂಬರಿ ಹುಡಿ ಎಲ್ಲ ಹಾಕ್ತಾರೆ, ನಾನೇನು ಹಾಕಲ್ಲ. ನೋಡಿ, ಇದಕ್ಕೆ ಅರಶಿನ ಹುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿ ಕೂಡ ಹಾಕಿದ್ದೇನೆ, ಅದು ಒಳ್ಳೆ ಪರಿಮಳ ಬರ್ತದೆ ಕರಿಬೇವಿನ ಸೊಪ್ಪು ಮತ್ತು ಕಾಯಿ ಮೆಣಸೆಲ್ಲ ಹಾಕಿದರೆ. ನೋಡಿ, ಅದೇ ಈ ಥರ ಚೆನ್ನಾಗಿ ಅದು ತೊಳೆದು ಮೀನನ್ನೆಲ್ಲ ಕ್ಲೀನ್ ಮಾಡಿಯೇ ತರೋದು, ಮತ್ತು ಮನೆಯಲ್ಲಿ ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋದು. ಹಾಗೆ ಇಡಿಯೇ ತಂದರೆ ಕ್ಲೀನ್ ಮಾಡಲಿಕ್ಕೂ ಕಷ್ಟ ಇಲ್ಲಿ. ಹಾಗಾಗಿ ಹೀಗೆ ಸರಿಯಾಗಿ ಮಸಾಲೆ ಹಾಕಿ 1 ಗಂಟೆ ಇಡಬೇಕು. ಮತ್ತು ನಾವು ಕಾಯಿಸಬೇಕು, ತುಂಬ ಎಣ್ಣೆ ಕೂಡ ಬೇಡ, ಒಂದು 2-3 ಸ್ಪೂನು ಸಾಕು. ತವಾ ಫ್ರೈ ಮಾಡಿಕೊಳ್ಳಬೇಕು, ತುಂಬ ಒಳ್ಳೆಯದಾಗ್ತದೆ. ಈ ಥರ ಭಾಗ ಮಾಡಿಕೊಂಡ್ರೆ ಮಧ್ಯದಲ್ಲಿ ಗೆರೆ ಹಾಕ್ಕೊಳ್ಬೇಕು, ಆಗ ಒಳ್ಳೆ ಉಪ್ಪು ಖಾರ ಎಲ್ಲ ಅದರೊಳಗೆ ಹೋಗ್ತದೆ. ಹುಣಸೆ ಹಣ್ಣಿನ ರಸ ಹಾಕಿದರೆ ತುಂಬ ಒಳ್ಳೆಯದು. ಲಿಂಬೆ ಹಣ್ಣಿನಿಂದ ಕೂಡ ನಾವು ಹುಣಸೆ ಹಣ್ಣಿನ ರಸ ಹಾಕಬೇಕು. ಅದರಲ್ಲಿ ಸ್ವಲ್ಪ ಸಿಹಿ ಸಿಹಿ, ಉಪ್ಪು ಹುಳಿ ಎಲ್ಲ ಇರ್ತದೆ ನೋಡಿ. ಹಾಗಾಗಿ ಸ್ವಲ್ಪ ಶೀತ ಆಗಿದೆ, ಹಾಗಾಗಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಸರಿಯಾಗಿ. ನೋಡಿ, ಈಗ 1 ಗಂಟೆ ಆಯ್ತು. ಈಗ ಮಧ್ಯಾಹ್ನ ಊಟದ ಟೈಮ್ ಆಯಿತು. ನಾನೊಂದು 10 ಗಂಟೆಗೆ ಕಲಸಿಟ್ಟಿದ್ದೇನೆ. ಈಗ ನಾನು ರವೆಯಲ್ಲಿ ಕೂಡ ಹೀಗೆ ಮಾಡ್ಬೋದು, ಅಥವಾ ಅಕ್ಕಿ ಹುಡಿ ಕೂಡ ಬೇಕಾದ್ರೆ ತಗೊಳ್ಬೋದು, ಅಥವಾ ಹಾಗೆ ಮಸಾಲೆಯಲ್ಲಿ ಕೂಡ ನಾವು ಫ್ರೈ ಮಾಡ್ಬೋದು. ತುಂಬ ರುಚಿಯಾಗ್ತದೆ. ಬರೀ ಉಪ್ಪು, ಹುಳಿ, ಮೆಣಸು, ಅರಶಿನ ಹುಡಿ ಹಾಕಿದರೆ ಸಾಕು. ಅದು ಕೂಡ ಟೇಸ್ಟ್ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ಇವತ್ತು ಟೊಮೆಟೊ ಸಾರು ಮಾಡಿದ್ದೇನೆ, ಕಾಲಿಫ್ಲವರ್ ಪಲ್ಯ ಮಾಡಿದ್ದೇನೆ, ಮತ್ತು ಈಗ ಬಂಗುಡೆ ಕಾಯಿಸ್ತಾ ಇದ್ದೇನೆ. ಟೊಮೆಟೊ ಸಾರು ಇದ್ದರೆ ಏನಾದರೂ ಸೈಡ್ ಡಿಶ್ ಬೇಕಾಗ್ತದೆ. ಒಂದು ಬಟಾಟೆ ಚಿಪ್ಸ್ ಅಥವಾ ಸೆಂದಿಗೆ ಕಾಯಿಸಿ ಏನಾದರೂ ಬೇಕಾಗ್ತದೆ. ಇಲ್ಲದ್ರೆ ಮಗು ಕೂಡ ಊಟವೇ ಮಾಡಲ್ಲ. ಸೈಡಿಗೆ ಏನಾದರೂ ಆಮ್ಲೆಟ್ ಇದ್ದರೆ ಖುಷಿಯಾಗ್ತದೆ. ನೋಡಿ, ಆಯಿತು ಈಗ. ಧನ್ಯವಾದಗಳು.